ಇಲಾಖಾ ವಿಚಾರಣೆಯಲ್ಲಿ ನೌಕರರು ತಮ್ಮ ಪರ ವಿಚಾರಣೆಯಲ್ಲಿ ವಾದ ಮಂಡಿಸಲು ರಕ್ಷಣಾ ಸಹಾಯಕರ ಬದಲು ವಕೀಲರನ್ನು ನೇಮಕ ಮಾಡಿಕೊಳ್ಳಬಹುದೇ? ಹೌದು. ವಿಚಾರಣಾ ಪ್ರಾಧಿಕಾರ ಅಥವಾ ಶಿಸ್ತು ಪ್ರಾಧಿಕಾರ ತರಬೇತಿಗೊಂಡ ಅಭಿಯೋಜಕನ ನೆರವಿಲ್ಲದೆ ವಿಚಾರಣೆ ನಡೆಸಿದಾಗಲೂ ನೌಕರರು ತಮ್ಮ ಪರವಾಗಿ ವಕೀಲರನ್ನು ನೇಮಿಸಲು ಹಕ್ಕು ಹೊಂದಿದ್ದಾರೆ ಎಂಬುದನ್ನು ದೃಢಪಡಿಸಿದ ಕೆಲವು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಇವೆ. ಈ ತೀರ್ಪುಗಳು ವಿಚಾರಣೆ ಪ್ರಕ್ರಿಯೆಯಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಕಾಪಾಡಲು ನೌಕರರ ಪರ ವಕೀಲರ ನೇಮಕಾತಿಯನ್ನು ಸಮ್ಮತಿಸುತ್ತವೆ. ಮೊದಲ ಪ್ರಕರಣ ಜೆ.ಕೆ. ಅಗ್ರವಾಲ್ ವಿರುದ್ಧ ಹರಿಯಾಣ ಸೀಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ 1991. ವಿವರ: ಈ ಪ್ರಕರಣದಲ್ಲಿ ವಿಚಾರಣಾ ಪ್ರಾಧಿಕಾರ ತರಬೇತಿಗೊಂಡ ಅಭಿಯೋಜಕನನ್ನು ಅಥವಾ ವಕೀಲರನ್ನು ನೇಮಿಸದಿದ್ದರೂ ನೌಕರರಿಗೆ ವಕೀಲರನ್ನು ನೇಮಿಸಲು ಅವಕಾಶ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಮಾನಿಸಿತು. ತೀರ್ಪು: ವಿಚಾರಣೆ ಪ್ರಕ್ರಿಯೆಯು ಗಂಭೀರವಾದಂಥದ್ದೇನಾದರೂ ಅಥವಾ ನೌಕರರ ಹಕ್ಕುಗಳಿಗೆ ಪ್ರಭಾವ ಬೀರುವಂಥದ್ದಾದರೆ ವಿಚಾರಣಾ ಪ್ರಾಧಿಕಾರ ತರಬೇತಿಗೊಂಡ ಅಭಿಯೋಜಕನನ್ನು ಅಥವಾ ವಕೀಲರನ್ನು ನೇಮಿಸದಿದ್ದರೂ ಸಮರ್ಪಕ ನ್ಯಾಯ ದೊರಕಿಸಿಕೊಳ್ಳಲು ನೌಕರರಿಗೆ ವಕೀಲರ ನೆರವು ಅಗತ್ಯವಾಗಿದೆ. ಎರಡನೆಯ ಪ್ರಕರಣ ಬೋರ್ಡ್ ಆಫ್ ಟ್ರಸ್ಟೀಸ್ ಆಫ್ ದಿ ಪೋರ್ಟ್ ಆಫ್ ಬಾಂಬೆ ವಿರುದ್ಧ ದಿಲೀಪ್ ಕುಮಾರ್, ರಾಘವೇಂದ್ರನಾಥ್ ನಾಡಕರ್ಣಿ 1983. ವಿವರ: ಈ ತೀರ್ಪಿನಲ್ಲಿ ವಿಚಾರಣಾ ಪ್ರಾಧಿಕಾರ ತರಬೇತಿಗೊಂಡ ಅಭಿಯೋಜಕನನ್ನು ಅಥವಾ ವಕೀಲರನ್ನು ನೇಮಿಸದಿದ್ದರೂ ವಿಚಾರಣೆ ಪ್ರಕ್ರಿಯೆ ಗಂಭೀರವಾಗಿದ್ದರೆ ಮತ್ತು ವಿಚಾರಣಾ ಪ್ರಾಧಿಕಾರ ತರಬೇತಿಗೊಂಡ ಅಭಿಯೋಜಕನ ನೆರವಿಲ್ಲದಿದ್ದರೂ ನೌಕರರಿಗೆ ತಮ್ಮ ಪರ ವಕೀಲರನ್ನು ನೇಮಿಸಲು ಹಕ್ಕು ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಮಾನಿಸಿತು. ತೀರ್ಪು: ವಿಚಾರಣಾ ಪ್ರಾಧಿಕಾರ ತರಬೇತಿಗೊಂಡ ಅಭಿಯೋಜಕನ ನೇಮಕ ಇಲ್ಲದಿದ್ದರೂ ವಿಚಾರಣೆ ಪ್ರಕ್ರಿಯೆ ಗಂಭೀರವಾದಷ್ಟು ನೌಕರರ ವಕೀಲರ ನೇಮಕಾತಿ ನ್ಯಾಯವನ್ನು ಸಾಧಿಸಲು ಅಗತ್ಯವಾಗಿದೆ. ಮೂರನೆಯ ಪ್ರಕರಣ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿರುದ್ಧ ಅರವಿಂದ ಕೆ. ಶುಕ್ಲಾ 2000. ವಿವರ: ವಿಚಾರಣಾ ಪ್ರಾಧಿಕಾರ ತರಬೇತಿಗೊಂಡ ಅಭಿಯೋಜಕನನ್ನು ಅಥವಾ ವಕೀಲರನ್ನು ನೇಮಿಸದಿದ್ದರೂ ವಿಚಾರಣೆ ಪ್ರಕ್ರಿಯೆಯು ನೌಕರರ ಹಕ್ಕುಗಳಿಗೆ ಗಂಭೀರ ಪ್ರಭಾವ ಬೀರುತ್ತದೆ ಎಂದು ಸಾಬೀತಾದಾಗ ವಿಚಾರಣಾ ಪ್ರಾಧಿಕಾರ ತರಬೇತಿಗೊಂಡ ಅಭಿಯೋಜಕನ ನೆರವಿಲ್ಲದಿದ್ದರೂ ವಿಚಾರಣೆಯ ನ್ಯಾಯಸಮ್ಮತೆಯನ್ನು ಖಚಿತಪಡಿಸಲು ನೌಕರರಿಗೆ ವಕೀಲರನ್ನು ನೇಮಿಸಲು ಅವಕಾಶ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ತೀರ್ಪು: ವಿಚಾರಣಾ ಪ್ರಾಧಿಕಾರ ತರಬೇತಿಗೊಂಡ ಅಭಿಯೋಜಕ ಇಲ್ಲದಿದ್ದರೂ ವಿಚಾರಣೆಯ ನ್ಯಾಯಸಮ್ಮತೆ ವಿಚಾರಣೆ ಪ್ರಕ್ರಿಯೆಯ ನ್ಯಾಯಯುತತೆಯ ನಿರ್ಧಾರಕ್ಕೆ ವ್ಯಾಪಕ ಪ್ರಭಾವ ಬೀರುವಂತೆ ನೌಕರರಿಗೆ ವಕೀಲರ ನೇಮಕವನ್ನು ಅನುಮತಿಸಬೇಕು. ಈ ತೀರ್ಪುಗಳು ವಿಚಾರಣಾ ಪ್ರಾಧಿಕಾರ ತರಬೇತಿಗೊಂಡ ಅಭಿಯೋಜಕನನ್ನು ಅಥವಾ ವಕೀಲರನ್ನು ನೇಮಿಸದಿದ್ದರೂ ವಿಚಾರಣೆಯ ನ್ಯಾಯಸಮ್ಮತೆ ಖಚಿತಪಡಿಸಲು ಮತ್ತು ವಿಚಾರಣೆ ಪ್ರಕ್ರಿಯೆಯ ನ್ಯಾಯಯುತತೆಯನ್ನು ಕಾಯ್ದುಕೊಳ್ಳಲು ನೌಕರರಿಗೆ ತಮ್ಮ ಪರ ವಕೀಲರನ್ನು ನೇಮಿಸಲು ಅನುಮತಿ ನೀಡಬೇಕೆಂಬುದನ್ನು ಒತ್ತಿ ಹೇಳುತ್ತವೆ.